ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ನಿಮ್ಮ ಧರ್ಮ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಲ್ಲ ಎಷ್ಟು ಓಟ್ಸ್ ಬಂದಿದೆ, ಯಾರಿಗೆ ಜಾಸ್ತಿ ಓಟ್ಸ್ ಇದೆ, ಯಾರಿಗೆ ಕಡಿಮೆ ಓಟ್ಸ್ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಟೋಟಲ್ ಆಗಿ 16 ಜನ ನಾಮಿನೇಟ್ ಆಗಿದ್ದರು. ಇವಾಗ 4 ಜನ ಸೇಫ್ ಆಗಿದ್ದಾರೆ. ಅದು ಮಾಳು, ಅಭಿಷೇಕ್, ರಿಷಗೌಡ ಮತ್ತು ಮ್ಯೂಟನ್ ರಘುವರು. ಸೊ ಈ 4 ಜನ ನಾಮಿನೇಷನಿಂದ ಆಚೆ ಬಂದಿದ್ದಾರೆ. ಸೊ ಇವರು ವೋಟಿಂಗಲ್ಲಿ ಇರಲ್ಲ. ಸೊ ಅವ್ರನ್ನ ಹೊರತುಪಡಿಸಿ ಬಾಟಮ್ ಅಲ್ಲಿರೋದು ನಮ್ಮ ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವರು 12ನೇ ಸ್ಥಾನದಲ್ಲಿದ್ದಾರೆ. ಇವರಿಗೆ ಬಂದಂಥ ವೋಟ್ಸು 2.5%. ಇನ್ನು 11ನೇ ಪ್ಲೇಸಲ್ಲಿ ಧ್ರುವಂತ್ ಅವರಿದ್ದಾರೆ. ಈ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಒಂದೂ ಗೊತ್ತೇ ಆಗ್ತಿಲ್ಲ. ಕೆಲವೊಂದು ಕಡೆ ಒಳ್ಳೆಯವ್ರ ಥರ ಆಡ್ತಾರೆ. ರಕ್ಷಿತಾ ಶೆಟ್ಟಿ ಅವ್ರ ಹಿಂದೆ ಮಾತಾಡಿ ಕೆಟ್ಟವರಾಗ್ತಾರೆ. ಅವ್ರಿಗೆ ಬಂದಂಥ ಲೆಟ್ರನ್ನ ಮಾಡುವವರೇ ತಗೊಳ್ಳಿ ಅಂತೇಳಿ ಅಲ್ಲಿ ಒಳ್ಳೆಯವರಾಗ್ತಾರೆ. ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಬಟ್ ಇವರಿಗೆ ವೋಟ್ಸ್ ಮಾತ್ರ ಕಮ್ಮಿನೇ ಇದೆ. ಇವರು 11ನೇ ಸ್ಥಾನದಲ್ಲಿದ್ದಾರೆ. 3.7% ವೋಟ್ಸ್ ಇದೆ. ಇನ್ನು ನೆಕ್ಸ್ಟು 10ನೇ ಪ್ಲೇಸಲ್ಲಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ. ಇವ್ರಿಗೆ ಬಂದಂಥ ವೋಟ್ಗಳು 3.8%. ಇನ್ನು 9ನೇ ಪ್ಲೇಸಲ್ಲಿ ಜಾನ್ವಿ ಅವರು. ಜಾನ್ವಿ ಅವರು ಮನೇಲಿ ಕಾಣಿಸ್ಕೊಳ್ತಾನೆ ಇಲ್ಲ. ಇವಾಗ ಅಲ್ಲಿ ಅಡುಗೆ ಮನೇಲಿ ಇರ್ತಾರೆ. ಅದು ಬಿಟ್ಟರೆ ಯಾವುದೇ ಜಗಳ ಎಲ್ಲ ಸೌಂಡ್ ಕಾಣ್ತಾನೆ ಇಲ್ಲ. ಬಟ್ ಆದರೂ ಒಂದು ರೀತಿ ಒಳ್ಳೆಯದೇ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಅವರಿಗೆ ಬಂದಂಥ ವೋಟ್ಗಳು 4.5%. ಇನ್ನು 8ನೇ ಪೊಸಿಷನಲ್ಲಿರೋದು ಕಾಕ್ರೋಚ್ ಸುದ್ದಿ ಅವರು. ಇವರು ಕೂಡ ಮನೇಲಿ ಇದ್ದಾರೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಇವರು ಫಸ್ಟು ಒಂದು 2 ವಾರ 3 ವಾರ ಮನೇಲಿ ತುಂಬಾ ಸೌಂಡ್ ಮಾಡಿದ್ರು. ಅದಾದಮೇಲೆ ಇವ್ರು ಯಾರಿಗೂ ಕಾಣಿಸ್ತಾನೆ ಇಲ್ಲ. ಸೊ ಇವರಿಗೆ ಬಂದಂಥ ವೋಟ್ಗಳು 5.4%. ಇನ್ನು ನೆಕ್ಸ್ಟು 7ನೇ ಸ್ಥಾನದಲ್ಲಿರೋದು ಸ್ಪಂದನಾ ಸೋಮನ್ ಅವರು. ಇವರು ಒಳ್ಳೆ ಇಂಪ್ರೂವೈಸೇಷನ್ ಮಾಡ್ಕೊಂಡಿದ್ದಾರೆ. ತುಂಬಾ ಇಂಪ್ರೂವ್ಮೆಂಟ್ ಇದೆ. ಇವರು ಸುಮಾರು ಬಾಟಮಲ್ಲಿದ್ದರು ಲಾಸ್ಟ್ ವೀಕಲ್ಲಿ ವೋಟಿಂಗಲ್ಲಿ. ಇವಾಗ ಆಲ್ಮೋಸ್ಟ್ 7ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವರಿಗೆ ಬಂದಂಥ ವೋಟ್ಗಳು 6.3%. ಇನ್ನು 6ನೇ ಸ್ಥಾನದಲ್ಲಿರೋದು ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸಿಂಗ್ ಅವರು. ಸೂರಜ್ ಸಿಂಗ್ ಅವರು ಇವಾಗ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅದು ಅವ್ರು ಯಾವಾಗ ರಿಷಗೌಡ ಅವರ ವಿರುದ್ಧ ಮಾತಾಡಿದ್ರು ಅಲ್ಲಿಂದ ಜನಕ್ಕೆ ತುಂಬಾ ಇಷ್ಟ ಆಗಿದ್ದಾರೆ. ಸೊ ಅವ್ರಿಗೆ ಬಂದಂಥ ವೋಟ್ಗಳು 7.1%. ಇನ್ನು 5ನೇ ಸ್ಥಾನದಲ್ಲಿರೋದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರಿಗೆ ಬಂದಂಥ ವೋಟ್ಗಳು 7.6%. ಈ ವ್ಯಕ್ತಿಗೂ ಕೂಡ ಯಾರು ವೋಟ್ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ವೋಟಿಂಗಲ್ಲಿ ಇವರು ಕೂಡ ಯಾವಾಗಲೂ ಟಾಪ್ 5ಅಲ್ಲಿ ಇದ್ದೇ ಇರ್ತಾರೆ. ಸೊ ಇವರಿಗೆ ಬಂದಂಥ ವೋಟ್ಗಳು 7.6%. ಇನ್ನು 4ನೇ ಪೊಸಿಷನ್ಲಿರೋದು ನಮ್ಮ ಕಾವ್ಯ ಶೈವ ಅವರು. ಕಾವ್ಯ ಕೂಡ ಸೌಂಡ್ ಮಾಡಲಿ ಬಿಡಲಿ ಇನ್ವಾಲ್ವ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಆ ಕಾರಣಕ್ಕೆ ಇವರಿಗೆ ವೋಟ್ ಬರ್ತಾ ಇರುತ್ತೆ. ಸೊ ಇವರಿಗೆ ಬಂದಂಥ ವೋಟ್ಗಳು 8.5%. ಇನ್ನು 3ನೇ ಸ್ಥಾನದಲ್ಲಿರೋದು ನಮ್ಮ ಮಂಗಳೂರಿನ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಇಷ್ಟು ದಿನ ರಕ್ಷಿತಾ ಮತ್ತು ಮಾಳವರ ಮಧ್ಯೆ ಕಾಂಪಿಟೇಷನ್ ಇತ್ತು. ಸದ್ಯಕ್ಕೆ ಮಾಳವರು ನಾಮಿನೇಷನಿಂದ ಪಾರಾಗಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಅವರು 3rd ಪೊಸಿಷನಲ್ಲಿದ್ದಾರೆ. ಇವರಿಗೆ ಬಂದಂಥ ವೋಟ್ಗಳು 9.8%. ಇನ್ನು 2ನೇ ಸ್ಥಾನದಲ್ಲಿರೋದು ಧನುಷ್ ಅವರು. ಧನುಷ್ ಅವರು ಕೂಡ ಅವರಿಗೆ ಬಂದಂಥ ಲೆಟರನ್ನು ಅಭಿಷೇಕ್ ಅವರಿಗೆ ಕೊಟ್ಟು ಅವ್ರನ್ನ ನಾಮಿನೇಷನಿಂದ ಪಾರು ಮಾಡ್ತಾರೆ. ಸೊ ಆ ಕಾರಣಕ್ಕೆ ಧನುಷ್ ಅವರಿಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ. ಒಳ್ಳೆ ಅವರ ಪರ್ಸನಾಲಿಟಿನ ಅವರ ವ್ಯಕ್ತಿತ್ವನ ಜನ ಇಷ್ಟಪಡ್ತಿದ್ದಾರೆ. ಆ ಕಾರಣಕ್ಕೆ ಅವರು 2nd ಪೊಸಿಷನಲ್ಲಿರೋದು. ಅವರಿಗೆ ಬಂದಂಥ ವೋಟ್ಗಳು 10.8%. ಇನ್ನು 1st ಪೊಸಿಷನಲ್ಲಿ ಯಾವಾಗಲೂ ಆ್ಯಸ್ ಯೂಶ್ವಲ್ ಗಿಲ್ಲಿ ಅವರು ಇದ್ದೇ ಇರ್ತಾರೆ. ಮೊದಲನೇ ವಾರದಿಂದನೂ ಈ ವೋಟಿಂಗ್ ಅಂತ ಬಂದರೆ ಅದರಲ್ಲಿ ಟಾಪಲ್ಲಿರೋದು ಗಿಲ್ಲಿ ಅವರೇನೆ. ಸೊ ಗಿಲ್ಲಿ ಅವರಿಗೆ ಬಂದಂಥ ವೋಟ್ಗಳು 12.8%. ಸೊ ಇದಿಷ್ಟು ನಿನ್ನೆ ನೈಟ್ ಅಂದರೆ ಬುಧವಾರ ರಾತ್ರಿ ಅವರಿಗೆ ಬಂದಂಥ ವೋಟ್ಗಳು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.